ನಮಸ್ತೆ. ಹೇಗಾದರೂ ಆ ಹುಡುಗಿನ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಅವಳಿಗೆ ಸಂಪೂರ್ಣವಾಗಿ ಪ್ರಜ್ಞೆ ಇರಲಿಲ್ಲ ಅನ್ನೋದು ಅವನಿಗೆ ತಿಳಿಯುತ್ತೆ. ಆತ ಪ್ರಯತ್ನ ಪಟ್ಟಾಗ ಸ್ವಲ್ಪ ಸಮಯದ ನಂತರ ಆ ಹುಡುಗಿ ಕಣ್ಬಿಡ್ತಾಳೆ. ವಿಕ್ರಮ್ ಅವಳ ಕೆನ್ನೆ ನಿಧಾನವಾಗಿ ತಟ್ಟಿ ಹಲೋ ಅಂತ ಕರೀತಾನೆ. ಅವಳು ಕಣ್ಣು ತೆರೆದಾಗ ಅವನ ಮುಖ ಮುಸುಕು ಮುಸುಕಾಗಿ ಕಾಣಿಸುತ್ತೆ. ತನ್ನ ಮುಂದೆ ಯಾರೋ ಇದ್ದಾರೆ ಅಂತ ಅವಳಿಗೆ ಅನಿಸುತ್ತೆ. ಆದರೆ ಇಡೀ ದೇಹಕ್ಕೆ ಗೊತ್ತಿಲ್ಲದ ಮಂಪರು ಕವ್ದಿರುತ್ತೆ. ದೇಹ ಮಾತು ಕೇಳ್ತಿಲ್ಲ, ಭಾರವಾಗಿ ಅನಿಸುತ್ತೆ. ಇಡೀ ಮೈ ಬಿಸಿಯಾಗಿದ್ದು ದೇಹ ತನ್ನ ಹಿಡಿತ ಕಳೆದುಕೊಳ್ತಿದೆ ಅಂತ ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ತನ್ನ ದೇಹಕ್ಕೆ ಏನೋ ಬೇಕಾಗಿದೆ ಅಂತ ಅನಿಸುತ್ತೆ. ಹೀಗಿಂದೆಂದೂ ಆಗಿರಲಿಲ್ಲ. ಎಷ್ಟೇ ಪ್ರಯತ್ನಿಸಿದ್ರು ಅವಳಿಂದ ಪ್ರತಿಕ್ರಿಯೆ ಬರದಿದ್ದಾಗ ವಿಕ್ರಮ್ ಒಮ್ಮೆ ಸುತ್ತ ನೋಡ್ತಾನೆ. ರೂಮ್ನಲ್ಲಿ ಕುಡಿಯಲು ನೀರು ಕೂಡ ಇರಲಿಲ್ಲ. ಯಾರೋ ಬುದ್ಧಿವಂತಿಕೆಯಿಂದ ತನ್ನನ್ನು ಸಿಕ್ಕಾಕ್ಸಿದ್ದಾರೆ ಅಂತ ಅವನು ಅಂದ್ಕೊಳ್ತಾನೆ. ಏನಾದರೂ ಸಿಗ್ಬಹುದೇನೋ ಅಂತ ಹುಡುಕಲು ಹೋಗ್ಬೇಕಂತ ಎದ್ದು ನಿಂತಾಗ ಆ ಹುಡುಗಿ ಅವನ ಕೈ ಹಿಡ್ಕೊಳ್ತಾಳೆ. ಅವನು ಆಶ್ಚರ್ಯದಿಂದ ಅವಳ ಕಡೆ ತಿರುಗ್ತಾನೆ. ಅವಳ ಸ್ಪರ್ಶ ಅವನಿಗೆ ಏನೋ ಗೊತ್ತಿಲ್ಲದಂತಹ ಕಂಪನವನ್ನು ಉಂಟು ಮಾಡುತ್ತೆ. ಗುಲಾಬಿ ಹೂವಿನ ಮೊಗ್ಗನ್ನು ಕೈಯಲ್ಲಿ ಹಿಡಿದುಕೊಂಡಂತೆ ಬಹಳ ಮೃದುವಾಗಿತ್ತು ಆ ಸ್ಪರ್ಶ. ಇಂತಹ ಮೃದುವಾದ ಸ್ಪರ್ಶ ಕೂಡ ಇರುತ್ತಾ ಅಂತ ಅನಿಸುತ್ತೆ ಅವನಿಗೆ. ಅವನು ಅವಳ ಕಡೆ ಆಳವಾಗಿ ಗಮನಿಸಿ ನೋಡ್ತಾನೆ. ಕತ್ತಲಿನಲ್ಲಿ ಅವಳ ಮುಖ ಸ್ಪಷ್ಟವಾಗಿ ಕಾಣ್ತಿರಲಿಲ್ಲ. ಆದರೂ ಅವಳು ಬಹಳ ಸುಂದರವಾದ ಹುಡುಗಿ ಅಂತ ಅವನಿಗೆ ಅನಿಸುತ್ತೆ. ನಿಧಾನವಾಗಿ ಅವಳ ಕೈ ಬಿಡಿಸ್ಕೊಂಡು ಮುಂದೆ ಹೋಗಲು ಮುಂದೋಗ್ತಾನೆ. ಆಗ ಆಕೆ ಇನ್ನೂ ಗಟ್ಟಿಯಾಗಿ ಅವನ ಕೈ ಹಿಡ್ಕೊಳ್ತಾಳೆ. ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ ಅಂತ ಆಕೆ ಹೇಳ್ತಾಳೆ. ಅವಳ ಕೈ ಹಿಡಿದ ತಕ್ಷಣ ಅವನ ದೇಹದಲ್ಲಿ ಸಾವಿರಾರು ಕಂಪನಗಳು ಹುಟ್ಟಿದಂತೆ ಅನಿಸುತ್ತೆ. ಅವನಿಗೆ ಗೊತ್ತಿತ್ತು ತನಗೆ ಅಂತಹ ಭಾವನೆಗಳು ಇರಲಿಲ್ಲ. ಅವನು ಬಹಳ ಗಟ್ಟಿಯಾದ ವ್ಯಕ್ತಿ. ಅವನ ಹತ್ರ ಯಾವ ಹುಡುಗಿಯರು ಬರೋದಕ್ಕೆ ಹೆದರ್ತಿದ್ರು. ಅವನ ನೋಟ ಸಾಕು ಅವ್ರನ್ನ ನೂರಾರು ಅಡಿ ದೂರದಲ್ಲಿ ನಿಲ್ಲಿಸೋದಕ್ಕೆ. ಅಂಥವನು ಒಂದು ಹುಡುಗಿಗಾಗಿ ಹೀಗೆ ಬಂದಿರೋದು ಮತ್ತು ಆ ಹುಡುಗಿಯ ಬಗ್ಗೆ ಇಷ್ಟು ಮೃದುವಾಗಿ ಒದಿಸೋದು ಅವನಿಗೆ ಆಶ್ಚರ್ಯ ಆಗುತ್ತೆ. ಅರ್ಥ ಆಗ್ತಿಲ್ಲ. ಹೆಲೋ, ನಾವಿಲ್ಲಿಂದ ಹೋಗಬೇಕು, ಸ್ವಲ್ಪ ಪ್ರಜ್ಞೆಗೆ ಬನ್ನಿ ಅಂತ ಅವನು ಹೇಳ್ತಾನೆ. ಅವನ ಮಾತುಗಳಿಗೆ ಅವಳು ಕಣ್ಣು ತೆರೆದಂತೆ ಅನಿಸುತ್ತೆ. ಆದರೆ ಅವಳ ಕೈ ಹಾಗೇ ಇರುತ್ತೆ. ನಿಧಾನವಾಗಿ ಅವಳನ್ನು ಇಪ್ಪಿಸಿ ನಿಲ್ಲಿಸೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಅವಳು ತೂಗಾಡ್ತಾಳೆ. ಒಂದು ಹೆಜ್ಜೆ ಮುಂದಿಡೋದು ಕಷ್ಟ ಆಗುತ್ತೆ. ಅವಳನ್ನು ಹಾಗೆ ಇಟ್ಕೊಂಡು ಮುಂದೆ ನಡೆಸಲು ಹೋಗ್ತಾನೆ. ಆದರೆ ಅವಳ ಹೆಜ್ಜೆಯಲ್ಲಿನ ತಡಬಡಿಕೆಯಿಂದಲೋ ಅಥವಾ ಅವಳ ಮೈಗೆ ಕವಿದ ಮಂಪರಿನಿಂದಲೋ ಅವಳು ತೂಗಿ ಅವನ ಮೇಲೆ ಬೀಳ್ತಾಳೆ. ಅವನು ಬೆಡ್ ಮೇಲೆ, ಅವನ ಮೇಲೆ ಅವಳಿರ್ತಾಳೆ. ಅವಳು ಅವನ ಕತ್ತಿಗೆ ಕೈ ಹಾಕಿ ಅವನ ಎದೆ ಮೇಲೆ ತಲೆ ಇಡ್ತಾಳೆ. ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಅವಳ ಸುತ್ತಲೂ ಕೈಗಳನ್ನ ಬಿಗಿಯಾಗಿ ಹಾಕಿ ಹಿಡಿತಾನೆ. ಸುಮಾರು 50 kg ಸಣ್ಣ ಮಲ್ಲಿಗೆ ಹೂವನ್ನು ಗಟ್ಟಿಯಾಗಿ ತಬ್ಕೊಂಡಂತೆ ಇರುತ್ತೆ. ಅಷ್ಟು ಮೃದುವಾದ ಸ್ಪರ್ಶ ಅವನ ಜೀವನದಲ್ಲಿ ಇದು ಮೊದಲ ಬಾರಿ. ದೇಹಕ್ಕೆ ಬೆಣ್ಣೆ ಹಚ್ಚಿದಂತೆ ಎಲ್ಲಿ ಕೈ ಇಟ್ಟರೆ ಅಲ್ಲಿ ಜಾರುತ್ತಾಳೆ. ಅವಳ ದೇಹದಿಂದ ಬರೋ ಪರಿಮಳ ಅವನನ್ನು ಸುಮ್ಮನೆ ಇರೋದಕ್ಕೆ ಬಿಡ್ತಿಲ್ಲ. ಕಸ್ತೂರಿ ಪರಿಮಳ. ಕಸ್ತೂರಿಯನ್ನು ಹಾಲಿನಲ್ಲಿ ಕಲಸಿ ಗುಲಾಬಿಗಳನ್ನ ಸೇರಿಸಿ ಸಂಪಿಯೊಂದಿಗೆ ಬೆರೆಸಿದಾಗ ಯಾವ ಪರಿಮಳ ಬರುತ್ತೋ ಅಂತಹ ಮೋಡಿ ಮಾಡೋ ಪರಿಮಳ ಅದು ನೈಸರ್ಗಿಕ ಪರಿಮಳವಾಗಿತ್ತು. ಕೃತಕ ಸುಗಂಧ ದ್ರವ್ಯಗಳಿಗೂ ಮತ್ತು ನೈಸರ್ಗಿಕ ಪರಿಮಳಗಳಿಗೂ ಇರೋ ವ್ಯತ್ಯಾಸ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳ ಹಾಗೆ ತನ್ನ ಮೇಲಿರುವಾಗಲೇ ಮತ್ತೊಮ್ಮೆ ಗಟ್ಟಿಯಾಗಿ ಅವಳ ದೇಹದಿಂದ ಬರೋ ಪರಿಮಳವನ್ನು ಅನುಭವಿಸ್ತಾನೆ. ಅವನ ಹೃದಯ ತುಂಬಿ ಆ ಅಮಲು ನೇರವಾಗಿ ಮನಸ್ಸು ಮತ್ತು ಮೆದುಳಿಗೆ ಏರಿದಂತೆ ಅನಿಸುತ್ತೆ. ಅವನ ದೇಹಕ್ಕೇನೋ ಬೇಕು ಅಂತ ಅನಿಸುತ್ತೆ. ಮೊದಲ ಬಾರಿಗೆ ಅವನಿಗೆ ಹಾಗನ್ಸುತ್ತೆ. ಕಷ್ಟದಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅವಳನ್ನು ಎಬ್ಸೋದಕ್ಕೆ ನೋಡ್ತಾನೆ. ಆದರೆ ಅವಳು ಕದಲಲಿಲ್ಲ. ಬದಲಾಗಿ ತನ್ನ ಕುತ್ತಿಗೆ ಸುತ್ತಲೂ ಕೈಗಳನ್ನ ಇನ್ನಷ್ಟು ಬಿಗಿಯಾಗಿ ಹಾಕಿ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಕೃಷ್ಣಯ್ಯ ಅಂತಾಳೆ. ಅಷ್ಟೇ. ಆ ಮಾತಿಗೆ ಅವನು ಆಶ್ಚರ್ಯ ಪಡ್ತಾನೆ. ಅವನನ್ನು ಹಾಕಿ ಕರೆದ ಮೊದಲ ವ್ಯಕ್ತಿ ಅವಳು. ಎಷ್ಟು ಸುಂದರವಾದ ಕರೆದ್ಲು. ಪ್ಲೀಸ್ ಕೃಷ್ಣಯ್ಯ, ನನ್ನ ಬಿಟ್ಟು ಹೋಗಬೇಡ ಅಂತ ಮತ್ತೊಮ್ಮೆ ಹೇಳ್ತಾಳೆ. ಅವನ ಮನಸ್ಸು ರೋಮಾಂಚನಗೊಳ್ಳುತ್ತೆ. ಕಲ್ಲಿನ ಹೃದಯಕ್ಕೆ ಮೊದಲ ಮಳೆ ಸುರಿದಂತೆ ಅನಿಸುತ್ತೆ. ಬ್ರಹ್ಮ ರಾಕ್ಷಸನಿಗೆ ಮೊದಲ ಪ್ರೀತಿಯ ಅನುಭವ ಉಂಟಾಗುತ್ತೆ. ಮತ್ತು ಅವಳ ಧ್ವನಿ ಮೃದುವಾಗಿ ಅವನ ಕಿವಿ ಕೇಳಿಸುತ್ತೆ. ಅವಳ ಕಂಠ ಬಹಳ ಸುಂದರವಾಗಿತ್ತು. ಕೋಗಿಲೆಗಳೆಲ್ಲ ಒಮ್ಮೆಲೆ ವಸಂತ ಗೀತೆ ಹಾಡಿದಂತೆ. ನನ್ನ ಬಿಡಬೇಡ ಕೃಷ್ಣಯ್ಯ, ನನ್ನ ಸೆರಗನ್ನು ಗಟ್ಟಿಯಾಗಿ ಹಿಡ್ಕೋ, ಬೆಳಗ್ಗೆ ಆಗೋವರೆಗೂ ಬಿಡಬೇಡ. ಇಂದು ನಿನ್ನೆಲ್ಲ ತುಂಟಿತನ ಮತ್ತು ಹಠಗಳನ್ನ ಸಹಿಸಿಕೊಳ್ಳಲು ಸಿದ್ಧವಾಗಿದ್ದೇನೆ. ಮುದ್ದಾಗಿ ಸರಸಾಡು. ನನ್ನ ಕೈಯನ್ನು ಬಿಡಬೇಡ, ನನ್ನ ಸೆರಗನ್ನು ಬಿಡಬೇಡ, ಈ ತುಟಿಯನ್ನು ಬಿಡಬೇಡ, ಈ ರಾತ್ರಿನ ವ್ಯರ್ಥವಾಗೋದಕ್ಕೆ ಬಿಡಬೇಡ ಕೃಷ್ಣ, ನನ್ನ ಬಿಡಬೇಡ. ನನ್ನನ್ನು ನಿನ್ನಲ್ಲಿ ಸೇರಿಸ್ಕೊ. ನನ್ನ ಭಯಗಳನ್ನ ದೂರ ಮಾಡಿ ನನ್ನ ಮನಸ್ಸನ್ನೆಲ್ಲ ತುಂಬಿಕೊಂಡು ನನ್ನ ಪ್ರತಿಯೊಂದು ಕಣವು ನಿನ್ನಲ್ಲಿ ಸೇರಿಕೊಳ್ಳಿ. ನಿನ್ನ ಪ್ರತಿಯೊಂದು ಕಣದಲ್ಲೂ ನಾನು ತುಂಬಿಕೊಳ್ಳಿ. ನನ್ನನ್ನು ಬಿಡಬೇಡ ಕೃಷ್ಣಯ್ಯ. ಈ ಕೈಯನ್ನು, ಈ ತುಟಿಯನ್ನು ಎಂದಿಗೂ ಬಿಡಬೇಡ. ನೀನು ರಾಧೆಯನ್ನು ಎಂದಿಗೂ ಬಿಡಬೇಡ. ಅವಳ ಪ್ರೀತಿ ಅವನಿಗೇನೋ ಹೇಳ್ತಿದೆ. ಅವಳವರಿಂದ ಏನೋ ಬಯಸ್ತಿದ್ದಾಳೆ. ಅವಳವನನ್ನು ಇನ್ನಷ್ಟು ಗಟ್ಟಿಯಾಗಿ ತಪ್ಪಿಕೊಂಡು ಅವನ ಎದೆ ಮೇಲೆ ತಲೆ ಇಡ್ತಾಳೆ. ಇಬ್ಬರ ಹೃದಯ ಬಡಿತಗಳು ಒಬ್ರಿಗೊಬ್ರಿಗೆ ಸ್ಪಷ್ಟವಾಗಿ ಕೇಳಿಸ್ತಿದೆ. ಆಗಲೇ ಅವನ ದೇಹ ಕೂಡ ಹಿಡಿತ ಕಳೆದುಕೊಳ್ತಿದೆ. ಅವಳ ಸ್ಪರ್ಶ ಅವನನ್ನು ಗೊತ್ತಿಲ್ಲದ ಲೋಕಗಳಿಗೆ ಕರ್ಕೊಂಡು ಹೋಗ್ತಾ ಇದೆ. ಮುಖ್ಯವಾಗಿ ಅವಳ ದೇಹದಿಂದ ಬರೋ ಪರಿಮಳ ಅವನನ್ನು ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇಲ್ಲ. ಅವನಿಂದಲೂ ಕೂಡ ಇನ್ನೂ ಸಾಧ್ಯವಾಗಲಿಲ್ಲ. ಗೊತ್ತಿಲ್ಲದೆ ಅವಳ ಸುತ್ತಲೂ ಕೈಗಳನ್ನ ಬಿಗಿಗೊಳಿಸ್ದ. ಕಬ್ಬಿಣದ ಕೈಗಳು ಸಿಕ್ಕಿರೋ ಮೃದುವಾದ ಗುಲಾಬಿ ಹೂವುಗಳ ಗೊಂಚಲಿನಂತೆ ಇರುತ್ತೆ.
ಏನು ಹೇಳಬೇಕು ಅಂತ ಅವನು ತನ್ನ ಮುಖವನ್ನು ಕೆಳಗಿಳಿಸ್ತಾ ಅದೇ ಸಮಯದಲ್ಲಿ ಅವಳು ತನ್ನ ತಲೆಯನ್ನು ಮೇಲಕ್ಕೆ ಎತ್ತುತ್ತಾಳೆ. ಯಾರು ಮೊದಲು ಮುಂದಾದರೂ ಯಾರು ನಂತರ ಅಂತ ಗೊತ್ತಿಲ್ಲ, ಆದರೆ ಅವನ ತುಟಿಗಳು ಅವಳ ತುಟಿಗಳನ್ನು ಮುದ್ದಿಸುತ್ತವೆ. ಒಂದೇ ಒಂದು ಕ್ಷಣ ರಕ್ತನಾಳಗಳೆಲ್ಲವೂ ಆ ಅನುಭವದಿಂದ ತುಂಬ ಹೋಗುತ್ತೆ. ದೇಹದ ನರಗಳೆಲ್ಲವೂ ಜುಂಬೆಂದಂತನಿಸುತ್ತೆ. ಅವಳ ತುಟಿಗಳ ಸಿಹಿತನ ಅವನನ್ನು ಬಿಡ್ತಿಲ್ಲ. ಮೃದುವಾದ ಎಳೆಯ ವೀಳ್ಯದೆಲೆಗಳಲ್ಲಿ ನಮ್ಮ ಕರಂದವನ್ನು ತೆಗೆದುಕೊಳ್ಳಿ ಅಂತ ಅವನನ್ನು ಆಹ್ವಾನಿಸುತ್ತಿರುವಂತೆ ಅನಿಸುತ್ತೆ. ಅವನ ತುಟಿಗಳನ್ನ ತೆಗಿಬೇಕು ಅಂತ ಅಂದ್ಕೊಳ್ಳಿಲ್ಲ, ಅವಳು ಕೂಡ ಅಂದ್ಕೊಳ್ಳಿಲ್ಲ. ಯಾರ ಹಿಂದೆ ಸರಿಲಿಲ್ಲ. ಅವಳ ತುಟಿಗಳು ಅವನ ತುಟಿಗಳಿಗೆ ತಾಗಿದ ತಕ್ಷಣ ಆಸೆಗಳೆಲ್ಲವೂ ಒಮ್ಮೆಲೆ ಗರಿಬಿಚ್ಚಿದಂತಾಗುತ್ತೆ. ಇನ್ನು ದೇಹ ಸಂಪೂರ್ಣವಾಗಿ ಹಿಡಿತ ಕಳೆದುಕೊಂಡಿರುತ್ತೆ. ಅವಳು ಆಹ್ವಾನಿಸಿದಳೋ ಅಥವಾ ಅವನು ಆಹ್ವಾನವನ್ನು ಸ್ವೀಕರಿಸಿದನೋ ಗೊತ್ತಿಲ್ಲ. ಒಮ್ಮೆಲೆ ಅವಳ ತುಟಿಗಳನ್ನ ತನ್ನ ತುಟಿಗಳೊಂದಿಗೆ ಸೇರಿಸಿ ತುಟಿಗಳಲ್ಲಿಯೇ ಅಮೃತವನ್ನು ಸವಿತಿದ್ದಾನೆ. ಎಂಜಲಿನ ರುಚಿ ಇಷ್ಟು ಅದ್ಭುತವಾಗಿರುತ್ತಾ ಅಂತ ಮೊದಲ ಬಾರಿಗೆ ಅವನಿಗನ್ಸುತ್ತೆ. ಜೇನುತುಪ್ಪಕ್ಕಿಂತ ಅದ್ಭುತವಾದ ಸಿಹಿ ಅಮೃತದ ರುಚಿ ಇರ್ಬೋದು ಅನಿಸುತ್ತೆ. ಗಟ್ಟಿಯಾಗಿ ಅವಳ ತುಟಿಗಳನ್ನ ತನ್ನ ತುಟಿಗಳೊಂದಿಗೆ ಸೇರಿಸಿ ತನ್ನ ಪ್ರೀತಿಯನ್ನು ತೋರಿಸ್ತಿದ್ದಾನೆ. ಅವನೊಳಗಿನ ಆಸೆ ಮತ್ತು ಕಾಮವನ್ನು ಅವಳ ಮೇಲೆ ತೋರಿಸ್ತಿದ್ದಾನೆ. ಆ ಕ್ಷಣದಲ್ಲಿ ಅವಳು ಯಾರು ಅಂತ ಗೊತ್ತಿರಲಿಲ್ಲ. ನನ್ನವಳು ಅನ್ನೋ ಭಾವನೆ ಮಾತ್ರ ಇತ್ತು. ಪರಕೀಯಳು ಅಂತ ಅನ್ನಿಸ್ಲೇ ಇಲ್ಲ. ಆ ಕ್ಷಣದಲ್ಲಿ ಹುಟ್ಟಿದ ಒಂದೇ ಒಂದು ಭಾವನೆ ಅಂದರೆ ಅವಳು ನನ್ನವಳು, ಸದಾ ನನ್ನದೇ, ನನ್ನ ಸ್ವತ್ತು, ನನ್ನ ಸರ್ವಸ್ವ. ಅವಳಲ್ಲಿನ ಪ್ರತಿಯೊಂದು ಕಣವೂ ನನ್ನದೇ ಅಷ್ಟೇ, ಇನ್ನು ಬೇರೇನು ಯೋಚಿಸಿದೆ. ಅವನು ಒಂದು ಕೈಯನ್ನು ಅವಳ ಸೊಂಟು ಸುತ್ತಲೂ ಹಾಕಿ ಇನ್ನೊಂದು ಕೈಯನ್ನು ಅವಳ ಕೆನ್ನೆ ಮೇಲಿಟ್ಟು ಗಟ್ಟಿಯಾಗಿ ಇನ್ನು ಬಲವಾಗಿ ಅವಳನ್ನ ಮುತ್ತಿಡ್ತಿದ್ದಾನೆ. ಆ ಮುತ್ತಿನಲ್ಲಿ ತನ್ನ ಆಸೆಯನ್ನು ಹೇಳ್ತಿದ್ದಾನೆ. ಹಾಗೆ ಅವಳಿಗೆ ಯಾವುದೇ ತೊಂದರೆ ಕೊಡದೆ ಅವಳ ಜೊತೆಗೆ ಪಕ್ಕಕ್ಕೆ ಹೊರಳುತ್ತಾನೆ. ಈಗ ಅವಳು ಕೆಳಗೆ, ಅವನು ಮೇಲಿದ್ದಾನೆ. ಅವಳ 2 ಕೈಗಳು ಅವನ ಕುತ್ತಿಗೆಯಿಂದ ಕೂದಲುಗಳ ಬುಡಕ್ಕೆ ಯಾವಾಗ ತಲುಪಿದವು ಅಂತ ಕೂಡ ಗೊತ್ತಾಗಲಿಲ್ಲ. ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಪ್ಪಿಕೊಂಡು ಕಾಲುಗಳಿಂದ ಸುತ್ತಿ ಸೊಂಟವನ್ನು ಇನ್ನಷ್ಟು ತನ್ನ ಕಡೆಗೆ ಹೊತ್ಕೊಂಡು ನಾಲಿಗೆಯಿಂದ ನಾಲಿಗೆ ಉದ್ದವನ್ನು ಅಳೆಯುತ್ತಾ ಅಮೃತವನ್ನು ಹಂಚಿಕೊಳ್ಳುತ್ತಾ ಗೊತ್ತಿಲ್ಲದ ಹೊಸ ಲೋಕಗಳನ್ನ ಹುಡುಕ್ತಿದ್ದಾರೆ. ಹಲ್ಲುಗಳಿಂದ ಅವಳ ತುಟಿಗಳ ಮೇಲೆ ಗುರುತು ಮಾಡುವಾಗಲೂ ಅವಳು ಹಿಂದೆ ಸರಿತಾ ಇಲ್ಲ. ಅವನು ಗುರುತು ಮಾಡಿದ ಪ್ರತಿ ಬಾರಿಯೂ ಇನ್ನೂ ಗಟ್ಟಿಯಾಗಿ ಅವನನ್ನು ಹಿಡಿದುಕೊಂಡು ತನ್ನ ಆಸೆಯನ್ನು ತೋರಿಸ್ತಿದ್ದಾಳೆ. ಇಬ್ಬರಿಗೂ ಉಸಿರಾಡಲು ಕಷ್ಟ ಆಗ್ತಿದೆ. ಬಹಳ ದೀರ್ಘವಾಗಿ ಸಾಕ್ತಿರೋ ಮುತ್ತಿನಲ್ಲಿ ಹಲ್ಲಿನಿಂದ ಅವಳ ತುಟಿಯನ್ನು ಕಚ್ಚಿದ ಕೃಷ್ಣಯ್ಯ ಅಂತ ಮಾತ್ರ ಹೇಳ್ತಾಳೆ. ಅವಳು ತನ್ನ ಸಿಹಿಯಾದ ಧ್ವನಿಯಿಂದ ಕೃಷ್ಣಯ್ಯ ಅಂತ ಕರೀತಿರುವಾಗ ದೇಹ ಮಾತು ಕೇಳ್ತಿಲ್ಲ. ಆ ಕರೆಯನ್ನು ಅವಳ ಬಾಯಿಂದ ಮತ್ತೆ ಮತ್ತೆ ಕೇಳಬೇಕಂತ ಅನಿಸುತ್ತೆ. ಹಾಗೆ ಕೇಳಬೇಕಂದ್ರೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗುತ್ತೆ. ಸಣ್ಣದಾಗಿ ಹಲ್ಲಿನಿಂದ ಅವಳ ತುಟಿಯನ್ನು ಜಿಗುಬಿಟ್ಟ. ಮತ್ತೆ ಕೃಷ್ಣಯ್ಯ ಅಂತ ಸಿಹಿಯಾಗಿ ಕರೆದ್ಲು. ಅವಳ ಕರೀತಿರುವಾಗ ಜೀವನವನ್ನೇ ಅವಳ ಪಾದಗಳ ಹತ್ರ ಇಟ್ಟುಬಿಡುತ್ತೇನೋ ಅಂತ ಮೊದಲ ಬಾರಿಗೆ ಅವನಿಗನ್ಸುತ್ತೆ. ಇಟ್ಟರು ತಪ್ಪಿಲ್ಲ ಅಂತ ಅಂದ್ಕೊಂಡ. ಒಂದೇ ಕ್ಷಣ ಇಬ್ಬರಿಗೂ ಉಸಿರಾಡೋದು ಭಾರವಾಯಿತು. ಒಂದೇ ಒಂದು ಕ್ಷಣ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಬೇರ್ಪಡಿಸಿ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಮರುಕ್ಷಣ ಅವಳ ತುಟಿಗಳೊಂದಿಗೆ ತನ್ನ ತುಟಿಗಳನ್ನ ಸೇರಿಸ್ತಾ ಕೃಷ್ಣಯ್ಯ ಅನ್ನೋ ಕರೆ ಅವನನ್ನು ಇನ್ನಷ್ಟು ಕೆರಳಿಸಿತು. ರಾಸಲೀಲೆಗಳಿಗೆ ರಾಧ ಆಹ್ವಾನ ಕಳಿಸಿದಂತೆ ಅವನು ಆ ಆಹ್ವಾನವನ್ನು ಸ್ವೀಕರಿಸಿದಂತೆ ಅನಿಸುತ್ತೆ. ಇಬ್ಬರಿಗೂ ಉಸಿರಾಡಲು ಕಷ್ಟ ಆಗ್ತಿದೆ, ಆದರೂ ಬಿಡಬೇಕು ಅಂತ ಮಾತ್ರ ಅನ್ನಿಸ್ತಿಲ್ಲ. ಅವಳಿಗೆ ಉಸಿರಾಟ ಕಷ್ಟವಾದಾಗಲೆಲ್ಲ ಅವನು ಉಸಿರನ್ನು ನೀಡುತ್ತಾ ಇನ್ನಷ್ಟು ಗಾಢವಾಗಿ ಅವಳನ್ನು ಮುತ್ತಿಡ್ತಿದ್ದಾನೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.